ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಂದು ನಮ್ಮ ಗೋವಾ ಟ್ರಿಪ್ಪಿನ ವಿಡಿಯೋಸ್. ಸೊ ನಮಗೆ ಟ್ರೈನ್ ಇದ್ದಿದ್ದು ಬಂದು ಯಶವಂತಪುರಿಂದ. ಹಾಗಾಗಿ ನಾವು ಬೈಪ್ನಳ್ಳಿಯಿಂದ ಮೆಟ್ರೋ ತೊಗೊಂಡು ಮೆಟ್ರೋ ಅಲ್ಲಿ ಯಶವಂತಪುರ ರೀಚ್ ಆದ್ವಿ. ಯಶವಂತಪುರ ರೀಚ್ ಆಗೋಷ್ಟರಲ್ಲೇ ನಮ್ಮ ಟ್ರೈನ್ ಆನ್ ಟೈಮ್ ಇತ್ತು. ಟ್ರೈನಲ್ಲೇ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಬಿಟ್ವಿ. ಸೊ ಆಲ್ಮೋಸ್ಟ್ 13 hours ಜರ್ನಿ ಆದಮೇಲೆ ನಾವೀಗ ಗೋವಾ ರೀಚ್ ಆದ್ವಿ. ನಾವೀಗ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನಾವು ಆಲ್ರೆಡಿ ಇಲ್ಲಿ ಸೆಲ್ಫ್ ಡ್ರೈವ್ ಕಾರ್ನ ಬುಕ್ ಮಾಡಿದ್ವಿ. ಸೊ ಅವರೇ ಸ್ಟೇಷನ್ ಹತ್ರ ಬಂದು ಡ್ರಾಪ್ ಮಾಡಿಬಿಟ್ಟು ಹೋದರು ಕಾರ್ನ. ಸೊ ನಾವು ಇವಾಗ ಇಲ್ಲಿಂದ ನಮ್ಮ ಹೋಟೆಲ್ಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಚೆಕ್-ಇನ್ ಇರೋದು ಬಂದುಬಿಟ್ಟು ಅರೌಂಡ್ 12 o'clock, ಬಟ್ ಅರ್ಲಿ ಚೆಕ್-ಇನ್ ಕೇಳಬೇಕು. ಸೊ ಬನ್ನಿ ಹೋಗ್ಬಿಟ್ಟು ನಮ್ಮ ಹೋಟ್ಲಲ್ಲಿ ಸಿಗೋಣ. ನಾವು ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಹೋಟೆಲ್ಗೆ ರೀಚ್ ಆದ್ವಿ. ಹೋಟೆಲ್ಗೆ ರೀಚ್ ಆಗಿಬಿಟ್ಟು ಆಲ್ಮೋಸ್ಟ್ ಒಂದು 3 hours ಚೆನ್ನಾಗಿ ಮಲ್ಕೊಂಡ್ಬಿಟ್ವಿ. ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಸೊ ಈಗ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ದೀವಿ. ಈ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತು ರೂಮ್ಗೆ ಹೋಗಿ ರೆಡಿಯಾಗಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಇದು ನಾವು ಈಗ ಸೌತ್ ಗೋವಾಲಿರೋ ರೂಮ್ Airbnb ಸ್ಟೇ ಪ್ರಾಪರ್ಟಿ. ಸೊ ಇಲ್ಲಿ ನಾವು 2 nights ಸ್ಟೇ ಮಾಡ್ತಿದ್ದೀವಿ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಆಲ್ರೈಟ್ ಗೈಸ್, ನಾವು ರೆಡಿ ಆಗಿಬಿಟ್ಟು ಈಗ ಗಲ್ಗಿಬಾಗ ಬೀಚ್ ಸೈಡ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಇದು ಬಂದ್ಬಿಟ್ಟು ಒನ್ ಆಫ್ ದ ಕ್ಲೀನೆಸ್ಟ್ ಬೀಚಸ್ ಇನ್ ಗೋವಾ ಅಂತೆ. ಯಾಕೆ ಅಂತಂದರೆ ಇಲ್ಲಿ ಟರ್ಟಲ್ಸು ಅರೌಂಡ್ ಜಾನ್ ಟು ಏಪ್ರಿಲ್ ಟೈಮ್ ಫ್ರೇಮಲ್ಲಿ ನೆಸ್ಟ್ ಮಾಡೋದಕ್ಕೆ ಬರುತ್ತಂತೆ. ಸೊ ಹಾಗಾಗಿ ಗೌರ್ಮೆಂಟ್ ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದೆ ಈ ಬೀಚ್ನ ನೀಟಾಗಿ ಮೈಂಟೈನ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಯಾವುದೇ ಥರದ ಲೈಕ್ ಶಾಕ್ಸ್ ಆಗಿರಲಿ, ಇಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಇಲ್ಲ ಫಿಶಿಂಗು ಯಾವುದೇ ನಡೆಯೋದಿಲ್ಲ. ಸೊ ಹಾಗಾಗಿ ಇದು ದಿಸ್ ಬೀಚ್ ಈಸ್ ದ ನೀಟೆಸ್ಟ್ ಅಂತ ಹೇಳ್ತಾರೆ. ಸೊ ನಾವು ಆನ್ ದ ವೇ ಇದ್ದೀವಿ. ಆ್ಯಂಡ್ ನೋಡೋಣ ಬನ್ನಿ ನಮ್ಮ ಜೊತೆ. ನಾವೀಗ ಗಲ್ಗಿಬಾಗ ಬೀಚ್ಗೆ ರೀಚ್ ಆದ್ವಿ. ಆ್ಯಂಡ್ ಈಗ ನೋಡೋದಾದರೆ ನೋಡಿ ಎಷ್ಟು ನೀಟಾಗಿದೆ ಬೀಚ್ ಅಂತ. ಸೊ ಕ್ರೌಡನ್ನು ತುಂಬ ಕಡಿಮೆ ಇದೆ. ಆ್ಯಂಡ್ ಯಾವುದೇ ಥರ ಆ್ಯಕ್ಟಿವಿಟೀಸು ಇಲ್ಲ. ಬೀಚ್ ಸಹ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಈಗ ಟೈಮ್ ಆಲ್ಮೋಸ್ಟ್ ಅರೌಂಡ್ 3:30 ಆಗಿದೆ. ಸೊ ಬಿಸಿಲು ಜಾಸ್ತಿನೇ ಇದೆ. ಸೊ ಇದು ಆಫ್ ಸೀಸನ್ ಆದ್ದರಿಂದ ಯಾವುದೇ ಥರ ಟರ್ಟಲ್ಸ್ ಏನು ಕಾಣಿಸ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡೋದಾದರೆ ಟರ್ಟಲ್ ಎಗ್ಸ್ನ ಸ್ಟೋರ್ ಮಾಡಿದ್ದಾರೆ ಇದರೊಳಗೆ. ಆ್ಯಂಡ್ ಇದನ್ನು ಹಿಂಗೆ ನೆಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅಲ್ಲಿ ಡೇಟು ಮತ್ತು ಎಷ್ಟು ಎಗ್ಸ್ನ ಇಟ್ಟಿದ್ದಾರೆ ಅಂತೆಲ್ಲ ಬರೆದಿಟ್ಟಿದ್ದಾರೆ. ಅಲ್ಲೊಂದಿದೆ. ಟರ್ಟಲ್ ಬೀಚಿಂದ ನಾವು ಇಲ್ಲಿ ರಾಜ್ಬಾಗ್ ಬೀಚ್ಗೆ ಬಂದ್ವಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಹೋಟೆಲ್ ಲಲಿತ್ ಪಕ್ಕದಲ್ಲೇ ಇರೋದು. ಇದು ಸಹ ತುಂಬ ಕ್ಲೀನಾಗಿದೆ. ಸ್ವಲ್ಪ ಕೆಲವು ಶಾರ್ಟ್ಸ್ ಇದೆ ಅಷ್ಟೇ, ಅದು ಬಿಟ್ಟರೆ ಕ್ರೌಡ್ ಏನು ಅಷ್ಟಿಲ್ಲ. ಎಲ್ಲ ಬೀಚ್ ಚೆನ್ನಾಗಿದೆ. ಆ್ಯಂಡ್ ಸನ್ಸೆಟ್ ಟೈಮ್ಗೆ ಒಳ್ಳೆ ಫೋಟೋಸು ಸಿಗುತ್ತೆ. ಸೊ ನಾವು ರಾಜ್ಬಾಗ್ ಬೀಚ್ನ ನೋಡಿಕೊಂಡು ಈಗ ಕೋಲಾ ಬೀಚ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಸೌತ್ ಗೋವಾಲಿ ಕೋಲಾ ಬೀಚಲ್ಲಿ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಕೋಲಾ ಬೀಚಲ್ಲಿ ಕಾಯಾಕಿಂಗ್ ಇದೆ. ಸೊ ನಾವು ಕಾಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಯಾಕಿಂಗು ಮಾಡಿಬಿಟ್ಟು ಸನ್ಸೆಟ್ ನೋಡಿಕೊಂಡು ಬ್ಯಾಕ್ ಟು ರೂಮು ಇವತ್ತಿನ ಪ್ಲ್ಯಾನ್ ಅಷ್ಟೇ. ಆ್ಯಂಡ್ ಇದು ಬಿಟ್ಟರೆ ನಿಮಗೆ ಇಲ್ಲಿ ಆ್ಯಕ್ಚುಲಿ ಇನ್ನೂ ಪಾಲೋಲಂ ಬೀಚ್ ಅಂತ ಇದೆ. ಆ್ಯಂಡ್ ದೆನ್ ಬಟರ್ಫ್ಲೈ ಬೀಚ್ ಅಂತ ಇದೆ.
ಸೊ ಬಟರ್ಫ್ಲೈ ಬೀಚ್ಗೆ ನೀವು ಇದರ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು, ಅರೌಂಡ್ 20-30 ಮಿನಿಟ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಇಲ್ಲ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ, ಐ ಥಿಂಕ್ ಅರೌಂಡ್ 1000 to 1500 ಚಾರ್ಜ್ ಮಾಡ್ತಾರೆ ಬೋಟ್ ಅವರು. ಆ್ಯಂಡ್ ಅವರು ಒಂದು 3-4 ಬೀಚಸ್ ಅಲ್ಲಿ ತೋರಿಸ್ತಾರೆ. ಆ್ಯಂಡ್ ಅಗೇನ್ ಬೀಚಸ್ ಎಲ್ಲ ಸೇಮ್ ಇರೋದ್ರಿಂದ ನಾವು ಇವೆರಡು ಸ್ಕಿಪ್ ಮಾಡ್ಕೊಂಡ್ವಿ ನಮ್ಮ ಪ್ಲ್ಯಾನಲ್ಲಿ. ಸೊ ಇವತ್ತಿನ ಪ್ಲ್ಯಾನು ಇಷ್ಟೇ, ಕೋಲಾ ಬೀಚ್ ಹೋಗಿ ನೋಡ್ಕೊಂಡ್ಬಿಟ್ಟು ಆ್ಯಂಡ್ ವಿಲ್ ಬಿ ಬ್ಯಾಕ್ ಟು ರೂಮ್. ಆ್ಯಂಡ್ ನಾಳೆ ಸೌತ್ ಗೋವಾದಲ್ಲಿ ಇನ್ನೂ ಒಂದು 2 ಮೈನ್ ಪ್ಲೇಸಸ್ ಇದೆ. ಸೊ ನಾಳೆ ಅದನ್ನು ನೋಡೋಣ. ಸೊ ನಾವೀಗ ಕೋಲಾ ಬೀಚ್ ರೀಚ್ ಆದ್ವಿ. ಆ್ಯಕ್ಚುಲಿ ಇಲ್ಲಿ 2 ಪಾಯಿಂಟ್ಸ್ ಇದೆ. ಒಂದು ರೆಗ್ಯುಲರ್ ಯೂಶಲಿ ಎಲ್ಲ ಹೋಗ್ತಾರೆ, ಲೈಕ್ ಮೆಜಾರಿಟಿ ಆಫ್ ದ ಪೀಪಲ್ ಅಲ್ಲಿಂದನೇ ಬೋರ್ಡ್ ಮಾಡ್ತಾರೆ ಕಯಾಕಿಂಗ್ ಎಲ್ಲ. ಬಟ್ ಇದು ನಾವು ಆನ್ ದ ವೇ ಬರ್ತಿರ್ಬೇಕಾದ್ರೆ ಯಾರೋ ಸಿಕ್ಕಿದ್ರು. ಸೊ ಅವರು ಒಂದು ಶಾರ್ಟ್ ಕಟ್ ತೋರಿಸಿದ್ರು, ಅಲ್ಲಿಂದ ಬಂದು ಸೊ ಈಗ ಅವರು ಕಯಾಕಿಂಗ್ ಮಾಡಿಸ್ತಿದ್ದಾರೆ. ಆ್ಯಂಡ್ ಇಲ್ಲಿ ಕಯಾಕಿಂಗ್ ಆದಮೇಲೆ ಸೊ ಇದು ಮೇಲ್ಗಡೆ ಇದೆ ಕ್ಲಿಫು, ಅಲ್ಲಿಂದ ಒಳ್ಳೆ ಸನ್ಸೆಟ್ ಅಂತೂ ಸಿಗುತ್ತೆ. ಸೊ ಈಗ ಕಯಾಕಿಂಗ್ ಮಾಡಿ ನೆಕ್ಸ್ಟ್ ನೋಡೋದ. ಸೊ ಈಗ ಕೆಳಗಡೆ ಹೋಗ್ತಿದ್ದೀವಿ. ಅದು ಕಯಾಕಿಂಗ್ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಬಿಸಿಲ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಚೆನ್ನಾಗಿತ್ತಾ? ಭಯ ಬಿಡ್ತಿದ್ದೆ. ಭಯ ಬಿಟ್ಟು ಯಾಕಂದರೆ ಫಸ್ಟ್ ನಾನು ಪೆಡ್ಲಿಂಗ್ ಮಾಡೋಕ್ಕೆ ಬರೋಲ್ಲ. ಸೊ ಗೊತ್ತಿದ್ದಿದ್ರೆ ಈಸಿ ಆಗಿರೋದೇನೋ. ಸ್ಟಾರ್ಟಿಂಗಲ್ಲಿ ಲಾಸ್ಟಲ್ಲಿ ಈಸಿ ಆಗಾಯಿತು, ಬಟ್ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸ್ತು. ಸ್ವಲ್ಪ ಪೆಡ್ಲಿಂಗ್ ಬಂದುಬಿಟ್ರೆ ಈಸಿ ಆಗಿಬಿಡುತ್ತೆ. ಸೊ ನನಗಂತೂ ಸಖತ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನಿಸ್ತು. ಸೊ ಇದು ಕೋಲಾ ಬೀಚ್ನ ಕ್ಲಿಫ್ ವ್ಯೂ. ಇದಂತೂ ಸಖತ್ತಾಗಿದೆ ಸನ್ಸೆಟ್ಗಂತೂ. ಸೊ ಇದು ನಮ್ಮ ಡೇ 1. ಸೊ ಇಲ್ಲಿ ನಾವು ಎಂಡ್ ಮಾಡ್ತಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿಂದ ಡೈರೆಕ್ಟು ಹೋಟೆಲ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ನಾಳೆ ಮಾರ್ನಿಂಗ್ ಸಿಗೋದಾ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.